ಅರ್ಜೆಂಟು ನನಗೆ ಒಂದು 50,000 ಬೇಕಿತ್ತು. ಹಾಂ, ಅಯ್ಯೋ 50,000 ಸಾಕು, 1,00,000 ಎಲ್ಲ ಬೇಡ. 3 ಟೈಮು ಸಿಕ್ಕಾಬಟ್ಟೆ ವಾಕ್ ಮಾಡಿಸ್ತಾರೆ. 3 ತಿಂಗಳು ನಾವು ಯಾರೂ ಹೋಗಂಗಿಲ್ಲ, ಫೋನ್ ಗೀನು ಏನೂ ಇಲ್ಲ. ಅವ್ರನ್ನ ತಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟ ಅಂದರೆ ಮುಗೀತು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ನಾವಿವತ್ತು ಬೆಳಗ್ಗೆನೆ ವರಾಯಿ ಅಮ್ಮನವರ ದರ್ಶನ ಮಾಡೋಣ ಹೋಗಿದ್ವಿ. ಬಿಸಿ ಬಿಸಿ ಬಸ್ಸಾರು ಮುದ್ದೆ ಮಾಡೋಣ ಅಂತೇಳಿ ಆಲ್ರೆಡಿ ಕಾಳು ಪಲ್ಯ ಮಾಡಿದೆ. ಕಾಳು ಪಲ್ಯ ರೆಡಿ ಆಗಿದೆ. ಮುದ್ದೆ ಹೆಂಗೆ ಅಂದರೆ, ಅಡುಗೆ ಮಾಡಬೇಕಾದ್ರೆ ಕಂಪ್ಲೀಟ್ ಅಡುಗೆ ಮನೆಯೆಲ್ಲ ಹಿಂಗೆ ಇಟ್ಕೊಂಡ್ಬಿಡ್ತೀನಿ ಒಂದೊಂದ್ಸಲ. ಯಾಕೆಂದರೆ ಬೇಗ ಅಡುಗೆ ಮಾಡಬೇಕು ಅಂತ ತಲೆಯಲ್ಲಿ ಬಂದಾಗ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಅಡುಗೆ ಆಯಿತು, ಒಂಥರ ಚೇಂಜ್ ಇದೆ. ಆಮೇಲೆ ಉಪ್ಸಾರು ಮಾಡೋಣ, ನಮ್ಮ ಮನೇಲಿ ಬಸ್ಸಾರು ಮಾಡೋಣ ಅಂದರೆ ನಮ್ಮಮ್ಮ ಉಪ್ಸಾರು ಮಾಡು ಅಂತಿದ್ದಾರೆ. ಹಂಗಾಗಿ ಈಗ ಉಪ್ಸಾರು ಖಾರ ಅರಿಬೇಕು. ಉಪ್ಸಾರು ಖಾರ ಅರಿಯೋಣ. ತುಪ್ಪ, ನೋಡೋಣ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತ. ನಮ್ಮದು ದುಡ್ಡಿಡೋ ಕ್ಯಾಶ್ ಬಾಕ್ಸ್ ಇದು. ಅಂದರೆ ನಮ್ಗೇನಾರು ಎಮರ್ಜೆನ್ಸಿ ಬೇಕು ಅಂದಾಗ ದುಡ್ಡಿಡೋಕ್ಕೆ ಅಂತ ಇದನ್ನು, ಈ ಪಿಂಗಾಣಿ ಬೊಟ್ಲು ಇದೆ, ಇದರಲ್ಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಇಡ್ತೀವಿ. ನಮ್ಮಮ್ಮ ಕಲಿಸ್ಕೊಟ್ಟಿರೋದು. ಯಾಕಂದರೆ ಎಮರ್ಜೆನ್ಸಿ ನಮಗೆ ಬೇಕು ಅಂದಾಗ ಕಷ್ಟ ಆಗ್ಬಿಡುತ್ತಲ್ಲ, ಅದಕ್ಕೆ ಅವಾಗವಾಗ ದುಡ್ಡುಗಳನ್ನ ಅಲ್ಲಿ ಇಡ್ತೀವಿ. ಬೆಂಡೆಕಾಯಿ ತೊಳೆದಿಟ್ಟಿದ್ದೀನಿ. ಬೆಂಡೆಕಾಯಿ ನಾಳೆ ಬೆಳಗ್ಗೆ ಪಲ್ಯ ಮತ್ತು ಚಪಾತಿ ಮಾಡೋಕ್ಕೆ. ನನ್ನ ಮಗಳಿಗೆ ಬೆಂಡೆಕಾಯಿ ಪಲ್ಯ, ಚಪಾತಿ, ರೊಟ್ಟಿ ಇದೆಲ್ಲ ಇಷ್ಟ. ತೆಂಗಿನಕಾಯಿ ಸರಿಬೇಕು. ಯಾರಿವರು ಹಿಂದೆ ಇರೋರು? ಯಾರು ರಾಜರು? ಅಯ್ಯೇ ನನ್ನ ಮಗ ಚಿನ್ನಿಮಾ. ನನಗೆ ತುಂಬ ಒಂದು ಟೈಮ್ ಪಾಸು, ಒಳ್ಳೆ ಮಗ ಅದು. ನನ್ನ ಮಗ ಬಂದಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಮಗ ಒಂಥರ ಅದೃಷ್ಟ. ಬಾಯಲ್ಲಿ ಮಗನೇ. ಅಯ್ಯೋ ಅಯ್ಯೋ, ಮುತ್ತು ಕೊಡಮ್ಮ. ನೋ ಮುತ್ತು ಅಷ್ಟೇ, ಮುತ್ತು ಕೊಡಲ್ಲ. ಯಾಕಂದರೆ ನಾನು ಔಷಧಿ ಹಾಕಿದ್ದೀನಿ ಮಗುಕ್ಕೆ, ಅದಕ್ಕೆ. ಓಕೆ. ಓಹೋ, ಇನ್ನೊಂದು ಕೆಲಸ ಏನು ಮಾಡ್ತಾನೆ ಅಂದರೆ, ನಾವು ಎಲ್ಲರೂ ಹೊರ್ಗೋಗಿ ಬಂದಾಗ ಮುತ್ತು ಕೊಡಪ್ಪ ಅಂತ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಈಗ ನಮ್ಮ ಮನೆಗೆ ಯಾರೇ ಬರಲಿ ಫಸ್ಟು ಅವ್ರಿಗೆ ತುಟಿಗೆ ಮತ್ತು ಕೆನ್ನೆಗೆ ಮುತ್ತು ಕೊಡ್ತಾನೆ. ಪಾಪ ಕೆಲವ್ರು ಎದ್ರಿಕೊಂಡ್ಬಿಡ್ತಾರೆ, ಕೆಲವ್ರು ಪಾಪ ಮುತ್ತಿಕ್ಕಿಸ್ಕೊತಾರೆ ವಿಧಿ ಇಲ್ಲದೆ. ಏನು ಮಾಡೋದು, ಮಗ ಬಂದಿಕ್ತದೆ ಅಂತ. ಈಗ ತೆಂಗಿನಕಾಯಿ ಹಾಗೆ ಇಟ್ಟರೆ ಕಷ್ಟ ಆಗ್ಬಿಡುತ್ತೆ. ಇನ್ನೊಂದು ದಿನ ಏನಾರು ಎಮರ್ಜೆನ್ಸಿ ಅಂದಾಗ ಆವಾಗ ಎತ್ತಿ ಸರಿಬೇಕಲ್ಲ, ಅದಕ್ಕೆ ಇವಾಗಲೇ ಸರಿದು ಒಂದು ಡಬ್ಬಿಗೆ ಹಾಕಿ ಇಟ್ಬಿಡೋಣ ಅಂತ ಸರ್ಕೋತಾ ಇದ್ದೀನಿ. ಎಷ್ಟು ಚಳಿ, ಕೋಲ್ಡ್ ಅಂತೂ ನನಗೆ ರಾಮ ಹಾಕ್ತಾನೆ. ಅಷ್ಟೊಂದು ಕೋಲ್ಡ್ ಇದೆ. ಬರೀ ನೆಲ ಸಾಕೊಂಡು ಒಂದು ಸ್ವಲ್ಪ ಓಡಾಡಬೇಕು. ಏನು ನಿಮ್ಮ ಮನೇಲಿ ಯಾವಾಗಲೂ ಉಪ್ಸಾರು ಮಾಡ್ತೀರಾ ಅಂತಾರೆ ಕೆಲವರು. ಏನು ಮಾಡೋದು, ನಮ್ಗೆ ಅದೊಂದು ಊಟ ಒಂಥರ ಅಮೃತ ಇದ್ದಂಗೆ. ಆ ಊಟ ಬಿಟ್ಟು ಬೇರೆ ಊಟ ತಿನ್ನಬೇಕು ಅಂದರೂ ಸ್ವಲ್ಪ ಇದು. ಈ ವೆದರ್ ಒಂದು ಸ್ವಲ್ಪ ಚೇಂಜ್ ಆಗಿತ್ತಲ್ಲ, ಬಿಸಿ ಬಿಸಿ ಬ್ಯಾಟಿಂಗ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಿದ್ರಿ ಸ್ವಂತ ಮನೆನ ಬಾಡಿಗೆ ಮನೆನ ಅಂತ. ನಾನು ಸುಮಾರು ವಿಡಿಯೋಗಳಲ್ಲಿ ಹಾಕಿದ್ದೀನಿ ಬಾಡಿಗೆ ಮನೆ ಅಂತ. ಆದರೂ ಕೆಲವ್ರು ಕೇಳಿದ್ದೀರಾ. ನಮ್ಮದು ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ. ಸ್ವಂತ ಮನೆ ತಗೋತೀವಿ. ಆದಷ್ಟು ಬೇಗ ರಾಯರು ಕಂಡುಬಿಡ್ಲಿ, ಮನೆ ತಗೊಳ್ಳೋಣ. ಯಾಕೆಂದರೆ ನಮ್ಮ ಹತ್ರ ಕೈಯಲ್ಲಿ ದುಡ್ಡು ಇರುತ್ತೋ ಇಲ್ವೋ ಅದು ಸೆಕೆಂಡ್ರಿ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾವು ಮನೆ ತಗೋತೀವಿ ಅಂತಾನೆ ನಾವು ಪ್ರೇಯರ್ ಮಾಡಬೇಕು. ನಾವು ಏನು ಬಾಯಲ್ಲಿ ಕಡಿಸ್ತೀವಿ ಕೆಲವೊಂದೆಲ್ಲ ಆಗುತ್ತೆ. ನಾನು ಅಷ್ಟೇ, ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಈ ಮನೆಗೆ ಬಂದಾಗ, ಈ ಮನೆಗೆ ಬರೋಕ್ಕೆ ಮುಂಚಿತವಾಗೂ ಅದೊಂದಿತ್ತು ಆಸೆ. ಯಾವಾಗಲೂ ಕೇಳ್ಕೊತಿದ್ದೆ ದೇವ್ರ ಹತ್ರ. ಅಂದ್ಕೊಂಡಂತೆ ಆಯಿತು. ಅದೇ ಅದು ಒಂದು ನನಗೆ ಅನುಭವ ಆಗಿದೆ. ನಾವು ಪಾಸಿಟಿವ್ ಆಗಿ ಏನು ಥಿಂಕ್ ಮಾಡ್ತೀವಿ, ಏನು ಮಾತಾಡ್ತೀವಿ, ನಮ್ಮ ಆಸೆ ಏನೋ ಒಂದಿರುತ್ತೆ, ಏನೋ ತಗೋಬೇಕು ಅಂತ. ಅದಾಗಲ್ಲ, ಆದ್ರೂ ನಾವು ಅದು ತಗೋತೀವಿ ಅಂತಾನೆ, ತಗೊಂಡಿದ್ದೀವಿ ಅಂತಾನೆ ನಾವು ಫೀಲ್ ಮಾಡಬೇಕು. ಮನೆ ವಿಷಯದಲ್ಲೂ ಅಷ್ಟೇ, ನಾವು ತಗೋತೀವಿ ಇಲ್ಲ ತಗೊಂಡಾಗಿದೆ ಅಂತಾನೆ ನಾವು ಅನ್ಕೋಬೇಕು. ಹೇಳೋಕ್ಕಾಗಲ್ಲ ಯಾರಿಗೆ ಯಾವಾಗ ಅದೃಷ್ಟ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಆಗಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನಾನಂತೂ ಫುಲ್ ಪಾಸಿಟಿವ್ ಆಗಿರ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಜೀವನ ನೋಡಿ ನೋಡಿ ಸಾಕಾಗಿದೆ. ಬೆಳಗ್ಗೆ ಏಳು, ಅಡುಗೆ ಮಾಡು, ಪಾತ್ರೆ ತೊಳಿ, ಅಷ್ಟೇ. ಇನ್ನೇನಿದೆ ಜೀವನ. ಕಷ್ಟಪಟ್ಟು ದುಡಿ,
ಮಾಡು, ಹೋಗ್ಬೇಕಾದ್ರೆ ಎಲ್ಲ ಬಿಟ್ಬಿಟ್ಟು ಹೋಗು ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈಗ ನೆಗೆಟಿವ್ ಯಾರೋ ಏನೋ ಅಂದರು ಅಂತ ನಾವು ಅದನ್ನು ತಲೆಯಲ್ಲಿ ಹಾಕೋಬಾರ್ದು, ಬಿಟ್ಟಾಕ್ಬಿಡ್ಬೇಕು. ಯಾರೇನಾದರೂ ಅಂದ್ಕೊಳ್ಳಿ, ಯಾರೇನಾದರೂ ಮಾತಾಡ್ಕೊಳ್ಳಿ ಅಂತ ಹೇಳಿ ನಾವು ಯಾವಾಗ ನೆಗೆಟಿವ್ನ ನಮ್ಮ ತಲೆಯಿಂದ ಆಚೆ ಹಾಕಿದಾಗ ಅದೆಲ್ಲ ಏನಾಗ್ಬಿಡುತ್ತೆ, ಹೋಗುತ್ತೆ. ನಾವು ಅದ್ರ ತಲೆಯಲ್ಲಿ ಇಟ್ಕೊಂಡಾಗ ನಮಗೂ ತಲೆನೋವು, ನಮ್ಮ ಮನೇಲಿರೋರ್ಗೂ ತಲೆನೋವು. ಇವತ್ತು ನನಗೆ ಒಂಚೂರು ಒಂದು ಕ್ಷಣಕ್ಕೆ ಯಾಕೋ ಬೇಜಾರು ಅನಿಸ್ತು, ಇಲ್ಲ ಅಂತ ಹೇಳಲ್ಲ, ಆದರೆ ಆ ಬೇಜಾರನ್ನ ಅದನ್ನ ಇಡೀ ದಿನ ಅದನ್ನು ತೊಗೊಳಲ್ಲ. ಒಂದು ಸೆಕೆಂಡ್ ಅಷ್ಟೇ ಯೋಚನೆ ಮಾಡಿದೆ, ಓ ಸರಿ ಓಕೆ ಅಂದ್ಬಿಟ್ಟು ಬಿಟ್ಬಿಟ್ಟು ನೋಡಿ ಬಿಸಿ ಬಿಸಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಅಡುಗೆ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು, ಚೆನ್ನಾಗಿರಬೇಕು ಅಷ್ಟೇ. ನಮ್ಮನ್ನು ಪ್ರೀತಿಸ್ತಾರ, ನಾವು ಪ್ರೀತಿಸೋಣ. ನಮ್ಮನ್ನ ದ್ವೇಷ ಮಾಡ್ತಾರ, ನಾವು ದ್ವೇಷ ಮಾಡೋದು ಬೇಡ. ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ನಮ್ಮ ಕಡೆನೂ ಹೋಗ್ತಾ ಇರೋದು ಅಷ್ಟೇ. ಕೆಲವೊಂದನ್ನಂತೂ ನಾವು ತುಂಬ ಪಾಸಿಟಿವ್ ಆಗಿ ತಗೋಬೇಕು. ಸರ್ದಾಯ್ತು ತೆಂಗಿನಕಾಯಿ. ಈಗ ಉಪ್ಸಾರು ಖಾರ ಮಾಡೋಣ. ನೀವು ನಮ್ಮನೇಲೂ ಮಾಡ್ತೀವಕ್ಕ, ನಮ್ಮನೇಲೂ ಉಪ್ಸಾರು ಖಾರ ಮಾಡ್ತೀವಿ, ನೀವು ಒಬ್ಬರೇನಾ ಮಾಡೋದು ಅಂತೀರಾ. ನಿಮ್ಮ ಕೈ ಟೇಸ್ಟು ಒಬ್ಬೊಬ್ರ ಕೈ ಒಂದೊಂದು ಥರ ಇರುತ್ತೆ. ನನ್ನ ಕೈ ಟೇಸ್ಟೇ ಬೇರೆ, ನಮ್ಮ ಅಮ್ಮನ ಕೈ ಟೇಸ್ಟೇ ಬೇರೆ. ಹಾಗೆ ಅಂದರೆ ಉಪ್ಸಾರು ಅಂದರೆ ತುಂಬ ದಿನನೇ ಆಗಿತ್ತು. ಇತ್ತೀಚೆಗೆ ಬರೀ ಸಾಂಬಾರು, ಮುದ್ದೆ, ಚಪಾತಿ, ಆಮೇಲೆ ಸಾಂಬಾರುಗಳು, ಪಲ್ಯಗಳು ಇದೇ ಆಗ್ತಾಯಿತ್ತು. ಉಪ್ಸಾರು ಮಾಡೋಕ್ಕೆ ಟೈಮ್ ಇರಲಿಲ್ಲ. ಯಾಕೆಂದರೆ ಉಪ್ಸಾರು ಖಾರ ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿದ್ನಲ್ಲ. ಈಗ ಫಸ್ಟು ಸ್ವಲ್ಪ ಉಪ್ಸಾರು ಖಾರ ಆಡಿಸ್ಕೊಬಿಡೋಣ, ಇಲ್ಲ ಅಂದರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಕರೆಂಟ್ ಏನಾರು ಹೋದ್ರೆ ತುಂಬ ಕಷ್ಟ. ಅದಕ್ಕೆ ಇವಾಗ ಒಂಚೂರು ಉಪ್ಸಾರು ಖಾರ ಆಡಿಸ್ಕೊತೀನಿ. ನನಗೇನು ಅಡುಗೆ ಮಾಡೋಕ್ಕೆ ಗೊತ್ತಿರಲಿಲ್ಲ, ಎಲ್ಲ ಒಂದೊಂಚೂರು ನೋಡಿ ಕಲ್ತ್ಕೊಂಡೆ. ನನಗೆ ಕಾಫಿ ಮಾಡೋಕ್ಕೂ ಗೊತ್ತಿರಲಿಲ್ಲ, ಟೀ ಮಾಡೋಕ್ಕೂ ಗೊತ್ತಿರಲಿಲ್ಲ, ಅಡುಗೆ ಮಾಡೋಕ್ಕಂತೂ ಫಸ್ಟ್ ಆಫ್ ಆಲ್ ಬರ್ತಾನೆ ಇರಲಿಲ್ಲ. ಯಾಕೆಂದರೆ ನಮ್ಮಮ್ಮ ಮಾಡಿ ಹಾಕ್ತಿದ್ರು, ನಾನು ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ. ನನ್ನ ಸ್ಕೂಲ್ ಟೈಮಿಂಗು ಬಂದು 10:30 ಇತ್ತು. ನಾನು ಎದ್ದೊಳ್ತಿದ್ದೆ 9:30ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಸ್ಕೂಲ್ಗೆ ಓಡೋಗ್ತಾ ಇದ್ವಿ. ಇವಾಗೆಲ್ಲ ತಾಯಂದಿರು ಮಕ್ಕಳಿಗೆ ಡೈಲಿ ಸ್ನಾನ ಮಾಡಿಸಿ ನೀಟಾಗಿ ಸ್ಕೂಲ್ಗಳಿಗೆ ಕಳಿಸ್ತಾರೆ. ಅವಾಗೆಲ್ಲ ನಮ್ಗಳಿಗೆಲ್ಲ ವಾರಕ್ಕೆ 2 ಸಲ 3 ಸಲ ಅಷ್ಟೇ. ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ, ಸಾಮಾನ್ಯವಾಗಿ ಹಂಗೆ ತಾನೆ. ನಮ್ಮ ಮನೇಲಿ ಸ್ನಾನ ಅಂದರೆ ನಾವು ಕೆರೆಯಲ್ಲಿ ಹೋಗಿ ಸ್ನಾನಗಳು ಮಾಡ್ತಿದ್ವಿ ಚಿಕ್ಕವರಾಗಿದ್ದಾಗ. ದೊಡ್ಡವರಾದಾಗ ಅನ್ಕೊಂತೀರ, ಚಿಕ್ಕವರಾದಾಗ ನಮ್ಮಮ್ಮ ಕರ್ಕೊಂಡು ಹೋಗೋದು ಕೆರೆ ಹತ್ರ. ನಾವು ಬಿಟ್ಟು ಅಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಬಟ್ಟೆಗಳನ್ನೆಲ್ಲ ಒಕ್ಕೊಂಡು ನಾನು ನಮ್ಮಣ್ಣ ಇಬ್ಬರು ಮತ್ತು ನಮ್ಮಮ್ಮ ಕರ್ಕೊಂಡು ಹೋಗೋದು. ನಮಗೆ ಕೆರೆಯಲ್ಲಿ ಸ್ನಾನ ಮಾಡೋದು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಕೆರೆಯಲ್ಲಿ ಹೋಗೋದು, ಚೆನ್ನಾಗಿ ಮುಳುಗೋದು, ಅಲ್ಲೇ ಬಟ್ಟೆಗಳನ್ನೆಲ್ಲ ಒಕ್ಕೊಂಡು ಬರೋದು. ಊರ ಕಡೆ ಎಲ್ಲ ಕೆರೆಯಲ್ಲಿ ಜಾಸ್ತಿ ಸ್ನಾನಗಳನ್ನ ಮಾಡ್ತಿದ್ರಿ. ಇವಾಗೆಲ್ಲ ಕರ್ಕೊಂಡು ಹೋಗಲ್ಲ ಮಕ್ಕಳನ್ನೆಲ್ಲ. ನಾವೆಲ್ಲ ಹೋಗ್ತಿದ್ವಿ ಕೆರೆಗೆ, ಹೋಗ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಕೊಂಡು ಬರ್ತಿದ್ವಿ. ನನಗೆ ಒಬ್ಬ ಅಣ್ಣ ಇದ್ದ. ನಾವು ಅಣ್ಣ ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಅಣ್ಣಂಗೂ ಅಷ್ಟೇ ನಾನು ಅಂದರೆ ತುಂಬ ಇಷ್ಟ. ಅವನು ಸೂಸೈಡ್ ಮಾಡಿಕೊಂಡು ತೀರೋಗ್ಬಿಟ್ಟ. ಹೌದಾ, ಪಾಪ. ನಮ್ಮ ಅಕ್ಕ ಫೋನ್ ಮಾಡಿದ್ರು, ಮಾತಾಡ್ತಾ ಇದೆ ನೋಡಿ. ಅವಾಗವಾಗ ನನ್ನ ನೆನೆಸ್ಕೊಂಡು, ಎಷ್ಟೇ ಮಳೆ ಗಾಳಿ ಏನೇ ಇರಲಿ ನನ್ನ ನೆನೆಸ್ಕೊಂಡು ಕಾಲ್ ಮಾಡ್ತಾರೆ ನಮ್ಮ ಅಕ್ಕ. ಮಾತಾಡಕ್ಕ ಏನಕ್ಕ ಎಲ್ಲರಿಗೂ ಮಾತಾಡಿ ಅಕ್ಕ. ಎಲ್ರು ಹೇಗಿದ್ದೀರಾ ಅಂತ ಕೇಳಿ. ಓ ಚೆನ್ನಾಗಿದೀವಿ ಅಂತ ಕಮೆಂಟ್ ಹಾಕ್ತೀವಿ ಬಿಡಿ ಮೇಡಮ್ ಅಂತಾರೆ. ಪಾಸಿಟಿವ್ ಆಗಿ ಮಾತಾಡ್ಬೇಕಕ್ಕ. ಚೆನ್ನಾಗಿದ್ದೀವಿ ನಾವು ಅಂತಾನೆ ಕೇಳ್ಬೇಕು. ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ. ಉಪ್ಸಾರು ಖಾರ ನುಗ್ದೆ ಘಾಟ್ಗೆ ಫುಲ್ಲು ಸಿಕ್ಕಾಬಿಟ್ಟೆ ಇದಾಯ್ತು. ಓ ಖಾರ ರೆಡಿ. ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ನಿಂಬೆ ಹುಳಿ ಬಿಟ್ಕೊಂಡು ಬಿಸಿ ಬಿಸಿ ಮುದ್ದೆ ಹಾಕೊಂಡು ನಿಂಬೆ ಹುಳಿ ಬಿಟ್ಕೊಂಡು ಪಲ್ಯ ಇಟ್ಕೊಂಡು ತಿಂತಾ ಇದ್ರೆ
ನಾನು ಇವಾಗ ಉಪ್ಸಾರು ಮತ್ತು ರೈಸು ಹಾಕ್ಕೊಂಡಿದ್ದೀನಿ. ಸೊಪ್ಪು ಸಪ್ರೇಟು, ಖಾರ, ಕಾಳು. ನೀನು ಊಟ ಮಾಡ್ತೀಯಾ? ಉಪ್ಸಾರು ಮುದ್ದೆ ತಿಂತೀಯನೋ? ಬೇಡಮ್ಮ, ನಿನಗೆ ಆಯಿತು, ಮೊಸರನ್ನ ಊಟ ಮಾಡಾಯಿತು. ನಾನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಅವ್ರಿಗೆ ಈಗ 3 ತಿಂಗಳು ಫುಲ್ಲು, ಅಂದರೆ ಈಗ ಹೆಂಗೆ ಈಗ ಮನೇಲಿ ಎಲ್ಲ ಆರಾಮಾಗಿದ್ರು ಅದೇ ಥರ. ಆದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಸಿಕ್ಕಾಬಟ್ಟೆ ವಾಕ್ ಮಾಡಿಸ್ತಾರೆ. 3 ತಿಂಗಳು ನಾವು ಯಾರೂ ಹೋಗಂಗಿಲ್ಲ, ಫೋನ್ ಗೀನು ಏನೂ ಇಲ್ಲ. ಅವ್ರನ್ನ ತೊಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟ ಅಂದರೆ ಮುಗೀತು. ಹಂಗಾಗಿ ಈಗ ಅಲ್ಲೋಗಿ ಬಿಡಬೇಕು ಅಂದರೆ 50,000 ಬೇಕು. ಊಟ ತಿಂಡಿ ಇರೋಕ್ಕೆ ಎಲ್ಲ ನೋಡ್ಕೋತಾರೆ. ಅದಕ್ಕೆ ಕೇಳ್ತಾ ಇರೋದಷ್ಟೇ, ಇಲ್ಲಾಂದರೆ ಸುಮ್ಮನೆ ಯಾರು ಕೇಳ್ತಾರೆ? ಸರಿ ಸರಿ ಆಯಿತು. ಯಾವಾಗ ನಾಳೆ ಹಾಕ್ತೀಯಾ? ನಾಳೆ ಹಾಕು, ನನ್ನ ಮೇಲೆ ಗ್ಯಾರಂಟಿ ಇಡು. ಯಾಕೆಂದರೆ ನಾನು ಹಂಗೆಲ್ಲ ದುಡ್ಡೆಲ್ಲ ಈಸ್ಕೊಂಡೆಲ್ಲ ಮೋಸ ಮಾಡೋ ಅವಶ್ಯಕತೆ ಇಲ್ಲ. ನನಗದು ಬೇಕಾಗೂ ಇಲ್ಲ, ಕೊಡ್ತೀನಿ. ಈಗ ಅರ್ಜೆಂಟ್ಗಿಲ್ಲ ಅಂತ ನಿನ್ನ ಹತ್ರ ಕೇಳ್ತಾ ಇರೋದು. ಸರಿ ಸರಿ ಆಯಿತು, ಮಾಡ್ತೀನಿ ಇರು ಒಂಚೂರು. ಯಾವುದೋ ಫೋನ್ ಬರ್ತದೆ. ಯಾರ ಜೊತೆ ಮಾತಾಡ್ತಾ ಇದ್ದಲ್ಲ? ಯಾಕೆ ಇದೇನು ಮಾತಾಡ್ತಾ ಇಲ್ಲ? 50,000 ಅಂತ ಇದ್ದಿ. ಏನಮ್ಮ? ನನ್ನನ್ನು ಎಲ್ಲಿ ಕಳಿಸ್ಬೇಕು ಅಂತ ಮಾಡಿದ್ಯಮ್ಮ? ಇದು ಈಗ ನೀನು ಮನೇಲಿ ಈಗ ವಾಕು ಮಾಡ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ, ಇನ್ನೇನು ಮಾಡಲಿ? ತೊಗೊಂಡೋಗಿ ಯಾವುದೋ ಒಂದು ಹಾಸ್ಪಿಟ್ಲಲ್ಲಂತೆ ತುಂಬ ಚೆನ್ನಾಗಿ ನೋಡ್ಕೋತಾರಂತೆ ಅವ್ರು. ನಿನ್ನ ಊಟ ತಿಂಡಿ ಎಲ್ಲ ಕೊಡ್ತಾರೆ, 50,000 ಕಟ್ಬಿಡೋದು 3 ತಿಂಗಳು. ಈಗ ನಾನು ನಿನ್ನ ನಡ್ಸೋಕ್ಕೆ ಎಲ್ಲ ಆಗುತ್ತಾ? ಅವರಾದರೆ ಯಾರನ್ನಾರ ನರ್ಸ್ಗಳನ್ನ ಇಟ್ಟಿರ್ತಾರೆ, ನಿನ್ನನ್ನು ಕರ್ಕೊಂಡೋಗಿ ನಡ್ಸೋದು ಬಿಡೋದು ಎಲ್ಲ ಮಾಡ್ತಾರೆ. ಆದರೆ ಇಲ್ಲೆಲ್ಲ ನಾನು ಮುಂದಕ್ಕೆ ಊಟ ಕೊಡ್ತೀನಿ, ಅಲ್ಲಿ ಯಾರೂ ನಿನಗೆ ಮುಂದಕ್ಕೆ ಊಟ ಕೊಡಲ್ಲ. ನೀನೇ ಹೋಗ್ಬೇಕು, ಕ್ಯೂವಲ್ಲಿ ನಿಂತ್ಕೋಬೇಕು, ನೀನೇ ಊಟ ಬಡಿಸ್ಕೋಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ಬೇಕು, ಯೋಗ ಮಾಡಬೇಕು. ಯೋಗ ಮಾಡ್ಬೇಕು ನೀನು, ಕೈ ಕಾಲೆಲ್ಲ ಎತ್ಕೊಂಡು. ಇಲ್ಲಿ ಥರ ಆರಾಮಾಗಿ ರೆಸ್ಟ್ ಮಾಡೋದು, ಕೂರೋದು ಅದೇನೂ ಇಲ್ಲ. ಬಟ್ಟೆ ಯಾವ್ಯಾವ ಬೇಕೋ ಪ್ಯಾಕ್ ಮಾಡ್ಕೋ. ನಿನಗೋಸ್ಕರ 6 ಲಕ್ಷನೇ ಖರ್ಚು ಮಾಡಿದ್ದೀನಿ. ಅದರೊಳಗಡೆ ಇನ್ನೊಂದು 50,000 ಹೋಗ್ಲಿ ಅಂತ ಈಗ 50,000 ರೂಪಾಯಿ ಇಂಟ್ರೆಸ್ಟಿಗೆ ತಗೋತಾ ಇದ್ದೀನಿ, 10%. ನಾನು ಹೋಗಲ್ಲಪ್ಪ. ಯಾಕೆ ಹೋಗಲ್ಲ? ನಾನು ಹೋಗೋದಿಲ್ಲ. ಇದೊಳ್ಳೆ ಸರೋಯ್ತಲ್ಲ. ಎಷ್ಟು ದಿವಸ ಅಂತ ಹಿಂಗೆ ಕೂತಿರೋದು? ಏನು ಮಾಡಲ್ಲ, ಸರೋಗ್ತೀನಿ. ಸರೋಗ್ತೀಯ ನೀನು, ಯಾವಾಗ್ಲೂ ಹಿಂಗೆ ಹೇಳ್ತೀಯ. ಬಟ್ಟೆ ಅಂತ ಮಾಡಿದ್ಯಾ? ಕಳಿಸ್ಬಿಡ್ಬೇಕು ಅಂತ ಮಾಡಿದ್ಯಾ? ಅಲ್ಲಮ್ಮ, ನಾನೇನು ಮನೆಯಿಂದ ಆಚೆ ಆಗ್ತಿಲ್ಲ. ನಿನ್ನೊಳ್ಳೆದಕ್ಕೆ ತಾನೇ ನಾನು ಕಳಿಸ್ತಾ ಇರೋದು. ನಾನು ಹೋಗಲ್ಲಪ್ಪ. ಯಾಕೆ ಹೋಗಲ್ಲ? ಹೋಗಲ್ಲ ನಾನು. ಸರಿ, ವಿಡಿಯೋ ಮಾಡ್ತಾ ಇದ್ದೀನಿ, ಅದೇನು ಮಾತಾಡ್ತೀಯ ಮಾತಾಡು, ಎಲ್ಲರೂ ನೋಡ್ಲಿ ನಿಂದ. ಸೀರಿಯಸ್ ಆಗಿ ಮಾತಾಡ್ತಾ ಇರೋದು. ಸರಿ ಅಲ್ಲ, ಯಾಕೆ ಗೊತ್ತಾ? ವಿಡಿಯೋ ಇರಬೇಕು, ನಾಳೆ ದಿವಸ ಮಾತುಕತೆ ಬರಬಾರ್ದು. ಇಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಈಗ ನಿನ್ನನ್ನು ಅಲ್ಲಿ ಕಳಿಸ್ತೀನಿ ಅಂತ ಅಂದ್ರೆ ನೀನು ಒಪ್ತಾ ಇಲ್ಲ. ಸಾಕ್ಷಿಗೆ ವಿಡಿಯೋ ಇರ್ಬೇಕು ಅಂತ ವಿಡಿಯೋ ಆನ್ ಮಾಡಿದೀನಿ. ನಾಳೆ ದಿವಸ ನೀನ್ ಏನ್ ಮಾತಾಡಿದೀಯ ಎಲ್ಲ ಪ್ರತಿಯೊಂದು ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇ ಹೋಗಲ್ಲ ಅಂತ ಹೇಳಿದ್ನ. ಎಲ್ಲೋಗಲ್ಲ? ಹೋಗಲ್ಲ ನಾನು. ಅದೆಲ್ಲ ಗೊತ್ತಿಲ್ಲಮ್ಮ. ನಾಳೆ ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೋ. ರಾಘು ವಿಷಯ ಬಿಟ್ಬಿಡು. ರಾಘುನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಿಂದೆ ಎಷ್ಟಿದೆ ಅಷ್ಟು ನೋಡ್ಕೋ ಅಷ್ಟೇ. ನೀನು ಹೋಗ್ಬಿಟ್ಟು ಚೆನ್ನಾಗಿ ನಡೀತ್ ಕಲ್ತ್ಕೊಂಡು ಆಮೇಲೆ ನೀನು ನನ್ನ ಮನೆಗೆ ಬಂದು ಊಟ ತಿಂಡಿ ಎಲ್ಲ ಮಾಡಿ ನಮ್ಮನ್ನು ಸಾಕು. 3 ತಿಂಗಳು. ಅಯ್ಯಪ್ಪ, ಅದು ಹೆಂಗಿರ್ತೀಯೋ ಏನ್ ಕತೆನೋ ಭಗವಂತ. 3 ತಿಂಗಳು ಅಲ್ವಾ? ತಿಂಗಳು ಅಮ್ಮ, ಅದೆಲ್ಲ ಏನು? ನಾನು ಹೋಗಲ್ಲ ಕಣಮ್ಮ. 10% ಬಡ್ಡಿ ಸರಿನಾ? ನಾನು ಹೋಗಲ್ಲ ಅಂದ್ಮೇಲೆ ಹೋಗಲ್ಲ. ಅಲ್ಲಮ್ಮ, 10% ಬಡ್ಡಿಗೆ ಇಸ್ಕೊ ಬಂದಿರೋದು. ಈಗ ಬಡ್ಡಿಗಾರ ಇಸ್ಕೊಂಬ, ಏನಾರ ಇಸ್ಕೊಂಬ, ನಾನಂತೂ ಹೋಗಲ್ಲ. ತಗೋ ಹಂಗೆ ಕೊಟ್ಬಿಡು ಅವ್ರ ಕೈಗೆ. ನಾನು ಹೋಗಲ್ಲಮ್ಮ. ನೀನು ಹೋಗಲ್ಲ ಗೀಗಲ್ಲ ಅಂತ ನಾಟಕ ಮಾಡಂಗಿಲ್ಲ. ನಾನು ಹೇಳ್ದಂಗೆ ನೀನು ಕೇಳಬೇಕು. ನೀನು ಹೇಳ್ದಂಗಲ್ಲ ನಾನು ಕೇಳೋದು. ಬಡ್ಡಿಗೆ ಇಸ್ಕೊಬತ್ತಾ ಇರೋದು. ಸುಮ್ಮನೆ ಆಟ ಆಡಕ್ಕೆ ಇಸ್ಕೊಬತ್ತಾ ಇಲ್ಲ ಇಲ್ಲಿ ದುಡ್ಡುಗಳನ್ನ. ಇಲ್ಲೇ ನನಗೇನು ದುಡ್ಡೆಲ್ಲ ಉದ್ರಲ್ಲ ಮೇಲಿಂದ ರಪ 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 ಅಂತ. ಏನು ನಿನ್ನೊಳ್ಳೆದಕ್ಕೆ ಏನೋ ಒಂದು 3 ತಿಂಗಳು ಇದ್ದು ಬರಲಿ, ಎಲ್ಲ ನಡೆಯೋದು ಪಡೆಯೋದೆಲ್ಲ ಕಲ್ತ್ಕೊಂಡು ಫುಲ್ಲು ಆರೋಗ್ಯ ಸರಿ ಮಾಡ್ಕೊಂಬರ್ಲಿ ಅಂದರೆ ನೀನು ನಾಟಕ ಮಾಡ್ತೀಯಾ? ಅಲ್ಲೇನು ಗೊತ್ತಾ? 1 ಕಪ್ ಅನ್ನ, ಸಣ್ಣ ಕಪ್ಪಲ್ಲಿ ಅನ್ನ ಕೊಡ್ತಾರೆ. ಆಮೇಲೆ 1 ಕಪ್ಪಲ್ಲಿ ಸಾಂಬಾರು, ಆಮೇಲೆ 1 ಕಪ್ಪಲ್ಲಿ ಪಲ್ಯ. ಕಪ್ಪು ಅಂದ್ರೆ ಇಷ್ಟಿಷ್ಟು ದೊಡ್ಡ ಕಪ್ಪು ಅನ್ಕೊಬಿಟ್ಟಿಯ? ಇಷ್ಟೇ ಕಪ್ಪು. ಯಾವ್ದೇಳು? ನಾವು ಊರ್ ಕಡೆ ಎಲ್ಲ ಸಣ್ಣ ಸಣ್ಣ ಕಪ್ಪತ್ತಿರ್ಲಿಲ್ವಾ? ಹಂಗೆ ಜೊನ್ನಿ. ಹೋಗ್ಲಿ, ನಿನ್ಗೆ ಇದ್ರಲ್ಲೇ ಹೇಳ್ತೀನಿ ಬಿಡು. ಜೊನ್ನೆ ಬರ್ತಾವಲ್ಲ, ಕಪ್ಪು ಅಂದ್ರೆ ಗೊತ್ತಾಗುತ್ತೆ ಬಿಡಮ್ಮ. ಓ ಬಿಡು, ನೀನ್ ಬಲ್ ಫಾಸ್ಟ್ ಇದೆಯಾ ಅಂತ ಗೊತ್ತಾಯ್ತು ಈಗ. ಆ ಕಪ್ಪಲ್ಲೇ ಕೊಡ್ತಾರೆ ಊಟ ಎಲ್ಲ, ಒಂದೊಂದೇ ಕಪ್ಪು.
ಸೌತೆಕಾಯಿ 1 ಕಪ್ಪು ಎಲ್ಲ ಕೊಡ್ತಾರೆ. ಆರಾಮಾಗಿ ತಿನ್ಕೊಂಡು ವಾಕ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಈ ವಾಕರ್ನ ಬಿಟ್ಟು ನೀನಾಗಿ ನೀನು ನಡೆಯೋ ಥರ ನಿನ್ಗೆ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ನಿಂಗೆ? ನೀನು ಚೆನ್ನಾಗಾಗ್ಬಿಟ್ರೆ ನನ್ಗೆ 50,000 ರೂಪಾಯಿ ಹೆಚ್ಚಾ? ಹಾಂ, ರಾಗುದು ಯಾಕೆ ಚಿಂತೆ ಮಾಡ್ತೀಯಾ? ಇಲ್ಲಿ ನೀನು ನನಗೆ ಚಿಂತೆ ಕೊಡ್ತಾ ಇದೀಯಲ್ಲ. ಹಾಂ, ಇಲ್ಲಮ್ಮ ನಾವು ಹೋಗಲ್ಲ. ಫೋನ್ ಮಾಡ್ತೀನಿ ಅಷ್ಟೇ, ತಲೆಯಾರು ಕಳಿಸ್ಕೊಳು. ಹಲೋ, ಹಾಂ ನಮಸ್ತೆ ಮೇಡಮ್. ಅದೇ ಹೇಳಿದ್ನಲ್ಲ ನಮ್ಮ ಅಮ್ಮನ ಸೇರಿಸ್ತೀನಿ ಅಂತ. ಹ್ಞೂ ಸರಿ ಸರಿ. ಇವತ್ತು ಯಾವ ವಾರ? ಮಂಗಳವಾರ ಅಲ್ವಮ್ಮ? ಹಾಂ ಮಂಗಳವಾರ. ಗುರುವಾರ ರಾಯರ ಪೂಜೆ ಇದೆ ನಮ್ಮ ಮನೇಲಿ. ಪೂಜೆನ ಮುಗಿಸ್ಬಿಟ್ಟು ಸಂಜೆ ಮೇಲೆ ಕರ್ಕೊಬಂದ್ಬಿಡ್ತೀನಿ. ವೀಲ್ ಚೇರ್ ಎಲ್ಲ ಬೇಕಾ? ವೀಲ್ ಚೇರ್ ಬೇಡವಾ? ಸರಿ 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 ಆಯಿತು. 50,000 ರೂಪಾಯಿನ ನಾಳೆ ಎಷ್ಟೋ ಥರ ಆಗಲಿ ನಾನು ಕಟ್ತೀನಿ. ನಮ್ಮಮ್ಮ ಒಟ್ಲಲ್ಲಿ ನಡಿಬೇಕು ಅಷ್ಟೇ ನಾನು ಕೇಳೋದು, ಇನ್ನೇನು ಕೇಳಲ್ಲ. ನಮ್ಮಮ್ಮ ಚೆನ್ನಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಹಾಂ ಸರಿ, ಮಾತಾಡಿ ಆಗಿದೆ. ಮಂಜಮ್ಮನವರನ್ನು ನಾಳೆ ಇಲ್ಲ ಬುಧವಾರ ನಿನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡ್ತಾಯಿದ್ದೀನಿ. ಓಕೆ? ಏನಮ್ಮ ನೀನು ಇಷ್ಟೊಂದು ಹಠ ಮಾಡ್ತೀಯಲ್ಲ, ಹೋಗಲ್ಲ ಅಂತ? ಹೋಗಲ್ಲಮ್ಮ. ಯಾಕೆ ಹೋಗಲ್ಲ? ಒಳ್ಳೆ ಎಳೆ ಮಕ್ಳು ಥರ ಹಠ ಮಾಡ್ತೀಯ ನೀನು. ನಗೋತ್ ನೋಡು, ನಗು ಬೇರೆ ಬರುತ್ತಾ ನಿನಗೆ? ನಾನು ಹೇಳೋದು ಸೀರಿಯಸ್ಸೇ ಇಲ್ಲ. ನನ್ನ ಓದ್ರಲ್ವೇ ಸೀರಿಯಸ್ ಆಗಿ ತಗೊಳ್ಳೋದು. ನೀನು ಹೋಗಲ್ಲ ಅಂದ್ರೆ ನಾವು ಎತ್ತಾಕೊಂಡು ಹೋಗ್ತೀವಿ. 4 ಜನನ ಕರೆಸ್ಬಿಟ್ಟು ಎತ್ತಾಕ್ಸ್ಬಿಟ್ಟು ಕಳಿಸ್ತೀನಿ. ಆಯ್ತು, ಹೋಗಲ್ವಂತೆ. ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡ್ಕೊ. ಬೇಜಾರಾಯ್ತದಪ್ಪ, ನಾನು ಹೋಗಲ್ಲ. ಯಾಕೆ ಬೇಜಾರು? ನಿನ್ನಂತವ್ರು ಸಾವಿರಾರು ಜನ ಇರ್ತಾರ. ಹೋಗೋ, ಅವರೆಲ್ಲ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಊಟ ಮಾಡ್ತೀರಾ, ನೀವು ಮನೇಲಿ ಮಕ್ಳು ಎಷ್ಟು ಜನ ಇದ್ದಾರು, ನೀವೇನ್ ಮಾಡ್ತೀರಾ, ನಿಮ್ಗೆ ಯಾಕೆ ಬಿದ್ರಿ, ನಿಮ್ಗೆ ಯಾಕೆ ಸೊಂಟ ಮುರಿದೋಯ್ತು, ನೀವ್ ಯಾಕೆ ನಡೀತಿಲ್ಲ ಅಂತೆಲ್ಲ ಕಷ್ಟ ಸುಖ ಕೇಳ್ಬೋದು. ಇಲ್ಲಿ ನನ್ನ ಹತ್ರ ಏನ್ ಕೇಳ್ತೀಯ ನಿನ್ ಕಷ್ಟ ಸುಖನ? ಅಲ್ಲಮ್ಮ, ನಾನು ಇಷ್ಟು ಮಾತಾಡಿದ್ರು ಮಾತಾಡಲ್ವಲ್ಲ ನೀನು? ನಾನು ಹೇಳಿಲ್ವ? ಪದೇ ಪದೇ ಹೇಳಲ್ಲ ಕಣ ನೀನು. ಎಷ್ಟು ಸತಿ ಹೇಳೋದು? ಎಷ್ಟು ಸತಿ ಅಂದ್ರೆ ನಾನು ಹೋಗುದಿಲ್ಲ ಅಂತ ಹೇಳುದು ಒಂದೇ ಸರಿ. ಈಗ ಮತ್ತೆ ಮಾತಾಡಲ್ಲ. ಈಗ ನೀನ್ ಅಲ್ಲಿ ಹೋಗ್ಬಿಟ್ಟು 3 ತಿಂಗಳು ಮುಗಿಸ್ಕೊ ಬಂದ್ಬಿಡು. ಇಲ್ಲಿಗೆ ಮಾಟಿ ಕೇಳಿದೆಲ್ಲ, ಮಾಟಿ ಕೊಡಿಸ್ತೀನಿ. ಎನಿ ಟೈಮ್ ಮಾಟಿ ಬೇಕು ಅಂದೆ ತಾನೆ? ಇಲ್ಲಿ ಹಾಕೋಕೇನೋ ಮಾಟಿ ಬೇಕು ಮಗ ಅಂದಲ್ಲ. ಆಯ್ತು, ಇದೊಂದು ಆಸೆನೂ ನಾನು ಪೂರೈಸ್ತೀನಿ, ಮಾಟಿ ಕೊಡಿಸ್ತೀನಿ, ಹೋಗು. ಆಯ್ತಾ? ಹ, ಮಾಟಿನೂ ಬೇಡವಾ? ಮಾಟಿ ಬೇಕಾ ಬೇಡವಾ? 3 ತಿಂಗಳು ಇದ್ ಬಾ, ಮಾಟಿ ಕೊಡಿಸ್ತೀನಿ. ಬೇಡ ಬೇಡವಾ? ಮಾಟಿನೂ ಬೇಡ, ಹೋಗುದು ಬೇಡ. ಅಯ್ಯೋ ದೇವ್ರೆ, ಹೆಂಗೆ ಒಪ್ಸೋದು ಏನು ಕತೆನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ಒಂದು ಹಾಸ್ಪಿಟ್ಲಲ್ಲಿ 3 ತಿಂಗಳು ಅಡ್ಮಿಟ್ ಮಾಡಬೇಕು ಅಂದ್ಕೊಂಡೆ. ಕಾರಣ ಇಷ್ಟೇ, ಬೇರೆ ಏನೂ ಇಲ್ಲ. ಇವರು ಇತ್ತೀಚೆಗೆ ನಡೆಯುತ್ತೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ವಾಕ್ ಮಾಡೋದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ 3 ತಿಂಗಳು ಸಣ್ಣ ಸಣ್ಣ ಕಪ್ಪಲ್ಲಿ ಊಟ ಮಾಡ್ಕೊಂಡಿರಲಿ ಅಂತ ನಾನು ಕಳ್ಸಮ್ಮ ಅಂದರೆ ಇವರು ಇಲ್ಲ, ತಟ್ಟೆಲೇ ಊಟ ಮಾಡಬೇಕು ಅಂತವ್ರೆ. ನೀನೇನಾರ ಅನ್ಕೋ, ನಾನು ಅಲ್ಲೆಲ್ಲ ಒಪ್ಸಿದ್ದೀನಿ, ಅವ್ರಿಗೆಲ್ಲ ಗೊತ್ತು ಅಷ್ಟೆ. ಹೋಗ್ಲಿ, ಆಯಿತು ಫ್ರೆಂಡ್ಸ್. ಎಷ್ಟು kg ಇದ್ದಾರೆ ಕೇಳಿ, ಇವ್ರ ಮೇಲೆ ಕೇಳಿ. ಎಷ್ಟಮ್ಮ ಇದೆಯಾ ವೆಯ್ಟು? ನಮ್ಮಮ್ಮ 50 kg ಇದ್ದಾರೆ. ನಿಜ ಅಂತ ಅವರೊಪ್ಪಲ್ಲ. 50 ಇದೆಯಾ? ಇನ್ನೆಷ್ಟು? ಏನು ಒಂದು 102 ಇದ್ದಾನೆ. ಓ ಮೈ ಗಾಡ್. ಅದಕ್ಕೆ ಆ 102ನ ನೀನು 50ಕ್ಕೆ ತಗೊಬಂದು ನಿಲ್ಸ್ಕೊ ಅಂತ. 10% ಬಡ್ಡಿ ತಂದು ನಿನ್ನನ್ನು ಸೇರಿಸ್ತೀನಿ ಅಂದ್ರೂ ಹೋಗಲ್ಲ ಅಂತೀಯಲ್ಲ. ನಾನು ನಿಜವಾಗ್ಲೂ ತಲೆ ಕಿಚ್ಕೊಂಡ್ಬಿಡ್ಬೇಕು ಅನಿಸ್ತಿದೆ. ಸರಿ ಬಿಡು, ಹೋಗ್ಬೇಡ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿರು. ನಾನೇ ಕೊಡ್ತೀನಿ ಸಣ್ಣ ಸಣ್ಣ ಕಪ್ಪಲ್ಲಿ ನಿನ್ಗೆ ಊಟ ಇದೆ. ನಾನೇ ಕಪ್ಪಲ್ಲಿ ಕೊಡ್ತೀನಿ ನಿನ್ ಮೇಲೆ ಊಟನ. ನೋಡು, ನೀನೇ ಕೊಡು. ಹಾ ಬಿಡು, ತಲೆ ಎಲ್ಲ ಕೆರ್ಕೋಬೇಡ. ಕಳಿಸ್ತೀನಿ ಅಂತಿದೆಯಲ್ಲ, ಅದಕ್ಕೆ ಬೇಜಾರಾಯ್ತು. ಬೇಜಾರು ಯಾಕೆ ಬರುತ್ತೆ? ಅದೇ ಕೆಲಸ ಅಲ್ಲೆಲ್ಲ ಹೋಗ್ಬಿಟ್ಟು 50,000 ರೂಪಾಯಿ ಖರ್ಚು ಮಾಡಿಸೋ ಬದಲು ನೀನೇ ಇಲ್ಲಿ ಮಾಡ್ಬೋದಲ್ಲ. ಅಳೋದು ಬೇರೆ. ನೋಡ್ತೀನಿ ಅದು ಹೆಂಗತ್ತಿಯಮ್ಮ.
ಅಲ್ಲ ಫ್ರೆಂಡ್ಸ್ ಸಿಗ್ತಾರಮ್ಮ, ಎಲ್ಲರ ಜೊತೆ ಮಾತಾಡ್ಬೋದು. ಇಲ್ಲಿ ಇಲ್ಲಮ್ಮ ಅಳ್ತಿಲ್ಲ ಮಂಜಮ್ಮ. ನಮ್ಮ ರಾಜ ಓನ್ ಪಕ್ಕದ ಅವನ್ ಸೇರಿಸ್ಬಾರ್ದಾ? ಅವ್ವ ಇರ್ಬೇಕಾ? ನೀನ್ ಕುಂಡಿ ತೊಳ್ಕೊಂಡು ನಿನ್ಗೆ ಊಟ ಮಾಡಿಸ್ಕೊಂಡು ಮಂಜಮ್ಮ ಇರ್ಬೇಕಾ? ಲೇ ನಿನ್ನನ್ನು ತಗೊಂಡಾಗ ಯಾವ್ದಾರ ಆಗ್ತೀನಿ ನೋಡು. ನೀನು ಕರೆಕ್ಟಾಗಿ ಊಟ ಮಾಡೋದಿಲ್ಲ. ಏನ್ ತಿಳ್ಕೊಂಡಿದ್ದೀರಾ ನೀವೆಲ್ಲ? ಆ ಎಲ್ಲರೂ ಸೇವೆನ ಮಾಡ್ಕೊಂಡ್ರೆ ನನ್ನ ಕಷ್ಟ ನನಗೆ ಗೊತ್ತು. ಬರೀ ನಿಮ್ಮ ಸೇವೆ ಮಾಡ್ಕೊಂಡಿದ್ರೆ ನಾನೇನೋ ಮಾಡೋದು ಬೇಡವಾ ಜೀವನದಲ್ಲಿ? ಆ ಇಬ್ರು ಏನ್ ಮಕ್ಕ ನೋಡ್ಕೋತೀರಾ? ಆ ನಿನಗೆ ಟೈಮಿಗೆ ಸರಿಯಾಗಿ ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಬಿಡು ಅಂತ ಓಡೋಗ್ತೀಯಾ? ನಿನಗೆ ಅಮ್ಮ ಕಾಫಿ ಕೊಟ್ಟು, ಟೀ ಕೊಟ್ಟು, ಊಟ ಕೊಟ್ಟು ಎಲ್ಲ ಮುಂದಕ್ಕೆ ಕೊಡ್ಬೇಕು ನಿನ್ಗೆ ನಾನು. ಕೊಡ್ಬೇಕು. ಹಾ ನೀನು ವಾಸ ಆಗುತ್ತೆ ಅಂತ ನಾನು ಹಂಗೇನೆ. ಏನ್ ನಾನೇ ನರ್ಸ ನಿನಗೆ? ನರ್ಸ ಇಲ್ಲ ಏನೋ ಸಂಬಳ ಏನಾರ ಕೊಡ್ತಾ ಇದೀಯಾ? ಕೊಟ್ಟಿಲ್ವಾ? ಏನ ಸರಿ ನೋಡಿ ನಮ್ಮಮ್ಮ ಏನು ಗೊತ್ತಾಗಲ್ಲ ಅಂತೀರಾ? ಅಯ್ಯೋ ಬಾರಿ ಮಾತಾಡ್ತಾರೆ. ಮತ್ತೆ ಸಂಬಳ ಕೊಡ್ತೀಯ? ಇನ್ನೇನ್ ಮತ್ತೆ ಸಂಬಳನೇ ಕೊಡ ನಿನ್ನೆ ಕೊಟ್ಟಿದ್ದೀವಿ. ಅಮ್ಮ ನಿಜ ಅನ್ಕೊಬಿಟ್ಟ. ನೀನು ಮಾತಾಡ್ತಾ ಇರೋದ್ಮೇಲೆ ನಾನು ನಿಜ ಅಂತ ತಿಳ್ಕೊಂಡಿರೋದು. ಅಯ್ಯೋ ನಿನ್ನ ಯಾರು ಅವ್ರು ಡಾಕ್ಟ್ರೆ ವಾಪಸ್ ಕಳಿಸ್ಬಿಡ್ತಾರೆ. ನಿನ್ನ ಕರ್ಕೊಂಡೋಗಿ ಸೇರ್ಸಿದ್ರೆ ಅವರೇ ವಾಪಸ್ ಕಳಿಸ್ಬಿಡ್ತಾರೆ. ಬೇಡ ಕರ್ಕೊಂಡು ಹೋಗಮ್ಮ ನಿಮ್ಮ ಅಮ್ಮನ ಅಂತ. ಯಾಕೆ? ನನಗೆ ಇಷ್ಟೊಂದು ಕಷ್ಟ ಕೊಡ್ತೀಯ, ಇನ್ನು ಅಲ್ಲೇ ಇನ್ನೇನ್ ಮಾಡ್ತೀಯ? ಅವಳೇ ನರ್ಸೆ ತಂದು ನಿನ್ಗೆ ಊಟನೂ ತುರುಕ್ಬೇಕಾಗುತ್ತೆ. ಕಳಿಸಲ್ವಾ? ಎಲ್ಲೂ ಕಳಿಸ್ಬಿಡ್ತೀಯ ಅಂತಿದ್ದೆ ನಾನು. ಈಗ ನೀನು ಹೋಗಲ್ಲ ಅಂತಲ್ಲ, ಇನ್ನೇನ್ ಮಾಡೋದು? ಇಲ್ಲ ತಮಾಷೆಗೆ ಅವನ್ ಕೋಪ ಬಂದ್ಬಿಟ್ಟಿದೆ. ಈಗ ಬೊಂಬೆ ಎತ್ಕೊಳಕ್ ಓಡೋಗಿದ. ಅದೃಷ್ಟ ಮಗ ಇದು. ಹೇಳಿದ ಮಾತು ಕೇಳ್ತದೆ. ನಮ್ಮ ಅಮ್ಮ ಇಲ್ಲ ಅಂದ್ರೆ ಹುಡ್ಕೊಂಡ್ ಬರ್ತಾನೆ.